IPL ಪಾಯಿಂಟ್ ಟೇಬಲ್ ಹಾಗೂ RCB ಬಗ್ಗೆ ಹೊಸದೊಂದು ಮಾಹಿತಿ ಸಿಕ್ಕಿದೆ. ಆ ಮಾಹಿತಿ ಏನು ಎಂಬುದನ್ನು ನೋಡೋಣ. ಮೊದಲನೆಯದಾಗಿ, ಯಾವುದೇ ಕಾರಣಕ್ಕೂ ಹೈದರಾಬಾದ್ ಅಲ್ಲಿ ಮ್ಯಾಚ್ ಆಗಿಲ್ಲದ ಕಾರಣ ಎರಡೂ ತಂಡಕ್ಕೆ 1 ಪಾಯಿಂಟ್ ಸಿಗುತ್ತದೆ. ಅದರಿಂದ SRHಗೆ 15 ಪಾಯಿಂಟ್ ಆಗುತ್ತೆ. 15 ಪಾಯಿಂಟ್ ಆಗ್ತಾ ಇದ್ದ ಹಾಗೆ SRH ಪಕ್ಕ ಕ್ಯೂ ಅಂತ ಬರುತ್ತೆ. ಯಾಕೆ ಅಂದರೆ CSK ಒಂದೇ ಒಂದು ಮ್ಯಾಚ್ ಗೆದ್ರು ಅಂದರೆ 16 ಪಾಯಿಂಟ್ ಆಗುತ್ತೆ. ಮೇ ಬಿ ಥರ್ಡ್ ಪ್ಲೇಸ್ ಆಗ್ತಾರೆ. RCB 15 ಪಾಯಿಂಟ್ ಗೆದ್ದರೆ ಆಗುತ್ತೆ. ಡೆಲ್ಲಿ ಅವರಿಗಂತೂ ಆಗೋದಿಲ್ಲ. LICಗೆ ಮುಗಿದೇ ಹೋಗಿದೆ, ಅವರಿಗಂತೂ ಆಗೋದಿಲ್ಲ. ಇವತ್ತು 1 ಪಾಯಿಂಟ್ ಸಿಕ್ತು ಕಾರಣ SRH ಪಕ್ಕ ಕ್ಯೂ ಅಂತ ಬಂದಿದೆ. ಕ್ಯೂ ಅಂದರೆ SRH ಕ್ವಾಲಿಫೈ ಆಗಿದೆ ಎಂದು. ಇನ್ನು ಎರಡನೇ ಮಾಹಿತಿ ಏನೆಂದರೆ, RCB ಅವರು CSKನ 18.1 ಓವರ್ಗಳಲ್ಲಿ ಚೇಸ್ ಮಾಡಬೇಕು. ಇಲ್ಲ ಅಂದರೆ 18 ರನ್ ಇರುವಾಗಲೇ ಗೆಲ್ಲಬೇಕು ಅಂತ. ಇನ್ನು 5 ಓವರ್ ಮ್ಯಾಚ್ ಆದರೆ ಬದಲಾಗುತ್ತಾ? ಇಲ್ಲ ಗುರು, 5 ಓವರ್ ಮ್ಯಾಚ್ ಆದರೂ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. ಅಂದರೆ 5 ಓವರ್ ಆದಾಗಲೂ ಕೂಡ 18 ಬಾಲ್ ಅಥವಾ 18 ರನ್ಗಳಿಂದ ಗೆಲ್ಲಬೇಕಾಗುತ್ತೆ. RCBಗೆ ಎಷ್ಟೇ ಓವರ್ ಮ್ಯಾಚ್ ಆದರೂ ಕೂಡ RCB ಟೀಮ್ಗೆ ಟಾರ್ಗೆಟ್ ಸೇಮ್ ಆಗಿರುತ್ತೆ. ಇದರಿಂದ ನಮ್ಮ RCB ಗೆದ್ದರೆ ನಮ್ಮ RCB ಟೀಮ್ ಕ್ವಾಲಿಫೈ ಆದ ಹಾಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟವಾದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟವಾದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.